ನಮಸ್ಕಾರ ವೀಕ್ಷಕರೇ, ಜೆವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಇವತ್ತು ಬಾರ್ಲಿ ಮತ್ತು ಬಾರ್ಲಿಯಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ಒಂದು ಬಾರ್ಲಿಯನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ ಇದೆ. ಇದರಲ್ಲಿ ಬಾರ್ಲಿ ಕಾಣಲಿಕ್ಕೆ ಈ ಥರ ಇರುತ್ತೆ ನೋಡಿ, ಗೋಧಿ ಆಕಾರದಲ್ಲಿ ಇರುತ್ತೆ. ಆದರೆ ಗೋಧಿ ತುಂಬ ಉಷ್ಣ ಇರೋದ್ರಿಂದ ಬಾರ್ಲಿ ತುಂಬ ತಂಪಾಗಿರುತ್ತೆ ದೇಹಕ್ಕೆ. ಉಷ್ಣ ದೇಹದವರು ಇದನ್ನು ದಿನಾ ಉಪಯೋಗಿಸ್ಕೊಳ್ಬೋದು. ಬೇಸಿಗೆ ಕಾಲದಲ್ಲಿ ದಿನಾ ಉಪಯೋಗಿಸ್ಕೊಳ್ಳಿ. ಹಾಗೆ ಮಳೆಗಾಲದಲ್ಲಿ ನಿಮಗೆ ತಂಪು ಅನಿಸಿದರೆ ದೇಹಕ್ಕೆ ಇದು ವಾರದಲ್ಲಿ ಒಂದು 2-3 ದಿನ ಆದರೂ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಫೈಬರ್ ಇದೆ, ಹೇರಾಳವಾಗಿರುವಂಥ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ನಮ್ಮ ಕರಳು ಇನ್ಫೆಕ್ಷನ್ ಇರುವವರಿಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದಾಗತ್ತೆ ಇದು. ಇದರಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್, ನಮ್ಮ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ನಾನಿವತ್ತು ಮಾಡ್ತಾ ಇರುವ ರೆಸಿಪಿಗೆ ಒಂದು 3 ಸ್ಪೂನ್ ಆಗುವಷ್ಟು ಬಾರ್ಲಿಯನ್ನು ತಗೊಳ್ತಾ ಇದ್ದೆ ನೋಡಿ. ಕೆಲವರು ಈ ಬಾರ್ಲಿಯನ್ನು ಚೆನ್ನಾಗಿ ತೊಳೆದು ಈ ಬಾರ್ಲಿಯನ್ನು ಹಾಗೇ ಅದನ್ನು ಬೇಯಿಸ್ಕೊಂಡು ಅದನ್ನು ನೀರನ್ನು ಕುಡಿಬೋದು. ನಾನಿವತ್ತು ಮಾಡ್ತಾ ಇರುವ ರೆಸಿಪಿಗೆ ಒಂದು 3 ಸ್ಪೂನ್ ಆಗುವಷ್ಟು ಬಾರ್ಲಿಯನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತೇನೆ. ಈಗ ವಾಶ್ ಮಾಡಿಬಿಟ್ಟು ಇದನ್ನೊಂದು ಮಿಕ್ಸಿ ಬೌಲಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು. ನೀವು ಬೇಕಾದರೆ ಹೀಗೇನೆ ಈ ಬಾರ್ಲಿಯನ್ನು ಬೇಯಿಸ್ಕೊಂಡು ಅದರ ನೀರನ್ನು ಕುಡಿಬೋದು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೋದು. ಇದರಲ್ಲಿ ಇಮ್ಯುನಿಟಿ ಬೂಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಈ ಥರ ರುಬ್ಬಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಒಂದು ಬೋಗಣಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಯೂರಿನ್ ಇನ್ಫೆಕ್ಷನ್ ಇರುವರು ಈ ಒಂದು ಬಾರ್ಲಿಯನ್ನು ಉಪಯೋಗಿಸೋದ್ರಿಂದ ಯೂರಿನ್ ಇನ್ಫೆಕ್ಷನ್ನು ಕಡಿಮೆ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕಿಡ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಒಂದು 5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ. ಈಗ ನೀರು ಹಾಕ್ಕೊಂಡು ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತೇನೆ. ರಾಗಿ ಹಿಟ್ಟು ಆಪ್ಷನ್ನು, ನೀವು ರಾಗಿ ಹಿಟ್ಟು ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು, ಅಥವಾ ರಾಗಿನೂ ಈ ಒಂದು ವಿಧಾನದಲ್ಲಿ ನಾವು ತಗೊಂಡಂಗಾಗತ್ತೆ ಅದನ್ನು ಕೂಡ. ಹಾಗಾಗಿ ರಾಗಿ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋದು ನಾನು. ರಾಗಿ ಹಿಟ್ಟು ಹಾಕೋದ್ರಿಂದ ಇದನ್ನು ಕುದಿಸ್ಕೊಂಡಾಗ ಸ್ವಲ್ಪ ದಪ್ಪ ಆಗತ್ತೆ. ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಸುತ್ತೆ ಇದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿದ್ದರೆ ಹೊಟ್ಟೆ ಹಸಿಯೋದಿಲ್ಲ ಇದನ್ನು ತಗೊಂಡಾಗ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಈಗ ರಾಗಿ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದೆ. ಸ್ವಲ್ಪ ದಪ್ಪ ಆಗ್ತಾ ಇದೆ ನೋಡಿ ಅದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಂದರೆ ಬಾರ್ಲಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬೇಕಾಗತ್ತೆ. ನೀವು ರಾಗಿ ಹಿಟ್ಟು ಹಾಕಲಿಲ್ಲ ಅಂದ್ರೂ ಹಾಗೇನೂ ಇದನ್ನು ಕುದಿಸ್ಕೊಂಡು ಕುಡಿಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಬೇಕನ್ನಿಸಿದರೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕಲಿಲ್ಲ. ನಿಮಗೂ ಟೇಸ್ಟಿಗೆ ಬೇಕನ್ನಿಸಿದರೆ ಉಪ್ಪು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು. ಈಗ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ, ಫೈಬರ್ ಇರೋದ್ರಿಂದ, ಮತ್ತು ಫೈಲ್ಸ್ ಪ್ರಾಬ್ಲಮ್ ಇರುವರಿದ್ದರೆ ಈ ಒಂದು ಬಾರ್ಲಿಯನ್ನು ನೀವು ದಿನಾ ಉಪಯೋಗಿಸೋದ್ರಿಂದ ಫೈಲ್ಸ್ ಇರುವುದನ್ನು ಕಡಿಮೆ ಮಾಡ್ಕೊಳ್ಬೋದು. ಈಗ ತಣ್ಣಗಾಗಿದೆ. ನಾನೊಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ ಇದನ್ನ. ಈಗ ಹಾಲನ್ನು ಹಾಕ್ಕೊಳ್ತಾ ಇದ್ದೆ. ನಿಮ್ಗೆ ಹಾಲು ಮತ್ತು ರಾಗಿ ಹಿಟ್ಟು ಎರಡೂ ಬೇಡ ಅಂದ್ರೂ ಹಾಗೇನೂ ಬಾರ್ಲಿಯನ್ನು ನೀವು ಕುದಿಸ್ಕೊಂಡು ಕುಡಿಬೋದು. ಇವೆರಡು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗತ್ತೆ, ಮತ್ತು ರಾಗಿಯನ್ನು ನಾವು ಆಹಾರದ ರೂಪದಲ್ಲಿ ತಗೊಂಡಂಗೂ ಆಗುತ್ತೆ. ದಿನ ಈ ಒಂದು ತಗೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಉಪಯೋಗ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ. ಕಾಣಲಿಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಸೂಪರ್ ಆಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು.
ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಾರ್ಲಿಯನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಳುವುದಂತ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೀವು ಒಮ್ಮೆ ಈ ಒಂದು ಬಾರ್ಲಿಯನ್ನು ಉಪಯೋಗಿಸ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಥ್ಯಾಂಕ್ ಯು.